ಎಂದು ಕರ್ನಾಟಕದಲ್ಲಿ ಪ್ರೌಢ ಶಿಕ್ಷಣ SSLC ಫಲಿತಾಂಶ ಬಂದದ್ದು ನಮ್ಮ ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ಅಂಕಿತಾ ಬಸಪ್ಪ ಕೊಣ್ಣೂರ್ ಅಂತಕ್ಕಂಥ ವಿದ್ಯಾರ್ಥಿನಿ. ವಜ್ರಮಟ್ಟಿ ಗ್ರಾಮ ಭಾಳ ಚಿಕ್ಕ ಗ್ರಾಮ. ರಾಜ್ಯಕ್ಕೆ ಪ್ರಥಮ ಬಂದದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಮತ್ತು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೆರೆಯಲ್ಲಿ ಓದಿದಂಥ ಬಡವ್ರ ಮಗಳು. ನಂದೊಂದು ಕನಸಿತ್ತು, ನಾವು ಬಾಲ್ಯದಲ್ಲಿ ಓದುವಾಗ ನಮ್ಮೂರಿನಲ್ಲಿ ಸ್ವಂತ ಕಟ್ಟಡ ಇಲ್ಲದೇ ಎಲ್ಲೆಲ್ಲೋ ಒಂದು ಪ್ರಾಥಮಿಕ ಶಾಲೆ ನಡೀತಿತ್ತು. ನಾವೆಲ್ಲ ಅಂದಿನ ಕಾಲದಲ್ಲಿ ಭಾಳ ಕಷ್ಟಪಟ್ಟಂಥವ್ರು. ಭಗವಂತನ ಕೃಪೆಯಿಂದ ಮುಧೋಳ ತಾಲೂಕಿನ ಜನರ ಆಶೀರ್ವಾದದಿಂದ ನಾನು ಮುಧೋಳ ತಾಲೂಕಿನ ಶಾಸಕನಾದ ಮೇಲೆ 9 ವಸತಿ ಶಾಲೆಗಳನ್ನು ಮಾಡಿದ್ದೀನಿ. ಮೊರಾರ್ಜಿ ದೇಸಾಯಿ ಅವರ ಹೆಸರಿನಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಹೆಸರಿನಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ, ಹೀಗೆ ಕವಿ ಚಕ್ರವರ್ತಿ ರನ್ನನ ಹೆಸರಿನಲ್ಲಿ, ಹೀಗೆ 9 ವಸತಿ ಶಾಲೆಗಳನ್ನು 34 ಸರ್ಕಾರಿ ಹಾಸ್ಟೆಲ್ಗಳನ್ನು ಮಾಡಿರ್ತಕ್ಕಂಥದ್ದು. 10,000 ಮಕ್ಕಳು ಉಂಡು ಓದ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀನಿ. ಇದಕ್ಕೆ ಕಾರಣ ಏನಂದರೆ, ನಾನು ಬಾಲ್ಯದಲ್ಲೇ ಅನುಭವಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಬಡವ್ರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಕ್ಕಂಥದ್ದು. ನನ್ನ ಸ್ವಂತ ಅನುಭವದ ಮೇಲೇ ಶಿಕ್ಷಣ ಕ್ಷೇತ್ರದಲ್ಲಿ ಮುಧೋಳದಲ್ಲಿ ಹೆಚ್ಚಿನ ಅವಕಾಶವನ್ನು 3 ಡಿಗ್ರಿ ಕಾಲೇಜುಗಳು, ಮಹಿಳಾ ಡಿಗ್ರಿ ಕಾಲೇಜು ಮತ್ತು ಹಾಸ್ಟೆಲ್ಲು, ರೆಸಿಡೆನ್ಷಿಯಲ್ ಸ್ಕೂಲು ಮತ್ತು ನಿಮ್ಮ ITI ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲವುಗಳನ್ನು ಮಾಡೋದ್ರ ಮೂಲಕ ನಾನು ಶಿಕ್ಷಣದಲ್ಲಿ 10,000 ಮಕ್ಕಳಿಗೆ ಉಂಡು ಓದ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ನನಗೆ ಹೆಮ್ಮೆ ಇದೆ. ಇವತ್ತು ನಮ್ಮ ಮಕ್ಕಳು ಬರೀ SSLCಯಲ್ಲಿ ಪ್ರಥಮ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿ 97%, 95%, 98% ರಿಸಲ್ಟ್ ಬರ್ತಾಯಿದೆ ನಮ್ಮ ಸ್ಕೂಲದ್ದು, ನಮ್ಮ ವಸತಿ ಶಾಲೆಗಳದ್ದು. ಹೀಗಾಗಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಮತ್ತು ಜೀವನ ಸಾರ್ಥಕ ಆಯ್ತು ತಿಳ್ಕೊಂಡಿದ್ದೀನಿ ನನ್ನಷ್ಟಕ್ಕೆ ನಾನು. ಮಾಡಿದಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇವತ್ತು ಖಾಸಗಿ ಶಾಲೆಗಳೇನು ಇದ್ದಾವ ಅವನ್ನ ಪೈಪೋಟಿ ಮಾಡ್ತಕ್ಕಂಥ ಶಕ್ತಿ ಇರೋದೇ ನಮ್ಮ ಸರ್ಕಾರಿ ಶಾಲೆಗಳು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದ್ತಕ್ಕಂಥ ಮಕ್ಕಳು 96-98% ಮಾಡ್ತಾಯಿದ್ದಾರೆ. ರಿಸಲ್ಟು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾಯಿದೆ. ಇವತ್ತು ಬಡವ್ರ ಮಗಳು ಓದಿದ್ದನ್ನು ಎಲ್ಲರೂ ಹೆಮ್ಮೆ ಪಡಬೇಕು. ಇಡೀ ರಾಜ್ಯನೇ ಹೆಮ್ಮೆ ಪಡುವಂಥ 6 ಕೋಟಿ ಜನ ಹೆಮ್ಮೆ ಪಡುವಂಥ ವಿಷಯ ಇದು. ನಾನು ಈ ಸಂದರ್ಭದಲ್ಲಿ ಆಕೆಗೆ ಶುಭ ಹಾರೈಸ್ತೇನೆ. ಅಂಕಿತಾಗ ಮುಂದೆ ಏನೇನು ಡಾಕ್ಟರ್ ಆಗಬೇಕಂತೀಯೋ, IAS ಆಫೀಸರ್ ಆಗಬೇಕಂತೀಯೋ, ಅಥವಾ ಏನು ಆಗಬೇಕಂತೀವಿ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು. ಇದು ಸಾಧನೆಯ ಮೊದಲನೇ ಮೆಟ್ಲಿದು. ಮೊದಲನೇ ಮೆಟ್ಲಂತೂ ಭಾಳ ಯಶಸ್ವಿಯಾಗಿ ಏರಿದೆಮ್ಮ. ಭಗವಂತ ನಿನಗೆ ಒಳ್ಳೇದು ಮಾಡಲಿ. ನಿನಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ನನ್ನ ಎಲ್ಲ ರೀತಿಯ ಸಹಾಯ ಸಹಕಾರ ಇರ್ತದೆ. ಹಾಂ, ಇಲ್ಲೇ ಮಾಡಾಕತ್ತಾರ ಸರ್ ಅವ್ರು. ಹಾಂ, ಆಯ್ತು ಅವ್ರು ಮಾಡಾಕತ್ತಾರ. ಹಿಂದೆ ಬರ್ರಿ, ಎಲ್ಲರೂ ಬರಂಗೆ ಫೋನ್. ಆನಂದ ಸ್ವಲ್ಪ ಹಿಂದೆ ಬರ್ರಿ, ಎಲ್ಲರೂ ಬರಂಗೆ ಫೋನ್. ಹಿಂದೆ ಬರ್ರಿ ನಾ ಸರ್. ಹಾಂ ರೀ, ಸತ್ತಪ್ಪನು ಭಾಳ ಇಂಟ್ರೆಸ್ಟ್ ತೊಗೊಂಡ್ರೆ ಮೆಳ್ಳಿಗೆರೆ ಸ್ಕೂಲ್ ನಮ್ಮ ಫೋನ್ ಮಾಡಿದ್ದಾನೆ.